ಅಧ್ಯಾಯದ 8ನೇ ಶ್ಲೋಕ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ ಕರ್ಮಣಃ. ನಿಯತಂ ಕುರು ಕರ್ಮ ತ್ವಂ ಕರ್ಮ ಜ್ಯಾಯಃ ಹಿ ಅಕರ್ಮಣಃ. ಅಂದ್ರೆ ಕರ್ಮದ ಲೇಪವನ್ನ ಕಳೆದುಕೊಳ್ಳಿಕ್ಕೋಸ್ಕರ ನಾವೇನು ಮಾಡಬೇಕು ಅನ್ನೋದನ್ನ ಕೃಷ್ಣ ಹಿಂದೆ ತಿಳಿಸ್ಕೊಟ್ಟಿದ್ದಾನೆ. ಯಾರು ಅಸಕ್ತನಾಗಿ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಸೆ ಇಲ್ಲದವನಾಗಿ ಕರ್ಮವನ್ನ ಮಾಡ್ತಾನೋ ಅವನೇ ನಿಜವಾಗಿರ್ತಕ್ಕಂಥ ನಿಷ್ಕ್ರಿಯ. ನಿಷ್ಕ್ರಿಯ ಅಂದ್ರೆ ಕರ್ಮದ ಬಂಧನದಿಂದ ದೂರವಾದವನು. ಕರ್ಮ ಮಾಡದೆ ಸುಮ್ಮನೆ ಕೂತವನು ನಿಷ್ಕ್ರಿಯ ಅಲ್ಲ. ಮತ್ತೇನು, ಕರ್ಮದ ಲೇಪ ಇರಬಾರದು. ನನಗೆ ಈ ಫಲ ಬೇಕು ಎಂಬತಕ್ಕಂಥ ಫಲಾಪೇಕ್ಷೆ ಅಥವಾ ನಾನು ಮಾಡ್ತಾ ಇದ್ದೇನೆ ಎಂಬತಕ್ಕಂಥ ಅಹಂಕಾರ ಭಾವನೆ ಇದು ಯಾವುದೂ ಕೂಡ ಇಲ್ಲದೇನೆ ಕರ್ಮೇಂದ್ರಿಯೇ ಕರ್ಮಯೋಗಂ ಅಸಕ್ತ ಸವಿಶಿಷ್ಯತೆ, ಶಕ್ತಿ ಇಲ್ಲದೇನೆ ಯಾವುದೇ ರೀತಿಯಾದ ಆಸೆ ಆಕಾಂಕ್ಷೆಗಳು ವ್ಯಾಮೋಹಗಳು ಅಹಂಕಾರ ಮಮಕಾರಗಳು ಇಲ್ಲದೇನೆ ನಿಯತವಾದ ಕರ್ಮವನ್ನ ಯಾರು ಮಾಡ್ತಾನೋ ಅವನು ವಿಶಿಷ್ಟನಾದ ವ್ಯಕ್ತಿ, ಅವನು ಶ್ರೇಷ್ಠ ಅನ್ನೋ ಒಂದು ಸಂದೇಶವನ್ನ ಭಗವಂತ ಕೊಟ್ಟಿದ್ದಾನೆ. ಇನ್ನು ಅಲ್ಲಿ ಕೃಷ್ಣ ಹಿಂದೆ ಹೇಳಿರ್ತಕ್ಕಂಥ ಒಂದು ಮಾತು, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತು. ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಒಂದು ಕ್ಷಣಕಾಲವೂ ಕೂಡ ಕರ್ಮ ಮಾಡದೆ ಸುಮ್ಮನೆ ಕೂತಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ತರ ಕರ್ಮವನ್ನ ಮಾಡದೆ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜ್ಞಾನೇಂದ್ರಿಯಗಳನ್ನ ಕರ್ಮೇಂದ್ರಿಯಗಳನ್ನ ಕಟ್ಟಹಾಕೊಂಡು ಕೂತರೂ ಕೂಡ ಚಂಚಲವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಹತ್ತಾರು ರೀತಿಯಾಗಿರ್ತಕ್ಕಂಥ ಆಲೋಚನೆಗಳನ್ನ ಮಾಡ್ತಾ ಇರ್ತೇವೆ. ಅನೇಕ ರೀತಿಯಾಗಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳು ಮನಸ್ಸಿನಲ್ಲಿ ಕುಣಿದಾಡ್ತಾ ಇರ್ತವೆ ಅನ್ನೋ ಒಂದು ಸಂದೇಶವನ್ನ ಭಗವಂತ ಕೊಟ್ಟಿದ್ದ. ಅಂತೂ ಒಬ್ಬ ವ್ಯಕ್ತಿ ಕರ್ಮ ಮಾಡದೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಕರ್ಮ ಮಾಡ್ಲೇಬೇಕಲ್ವಾ. ಕರ್ಮ ಮಾಡೋದು ಅಂತಾದ್ರೆ ಯಾವ ಕರ್ಮ ಮಾಡಬೇಕು ಅನ್ನೋದನ್ನ ಕೃಷ್ಣ ಹೇಳ್ತಿದ್ದಾನೆ. ನಿಯತಂ ಕುರು ಕರ್ಮ ತ್ವಂ ನಿಯತಂ ಕರ್ಮ ಕುರು. ನಿಯಮಿತವಾದ ಕರ್ಮ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಕರ್ಮದ ಜವಾಬ್ದಾರಿ. ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗೆ ವಿದ್ಯಾರ್ಜನೆಯನ್ನ ಮಾಡುವಂಥದ್ದು ಜವಾಬ್ದಾರಿ. ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು ಅವನ ಕರ್ಮ. ಹಿರಿಯರ ವಾಕ್ಯವನ್ನ ಪರಿಪಾಲನೆ ಮಾಡತಕ್ಕಂಥದ್ದು ಅವನ ಕೆಲಸ, ಕರ್ಮ ಅಂದ್ರೆ ಅವನ ಕಾರ್ಯ. ಗೃಹಿಣಿ ಗೃಹಮುಚ್ಯತೆ ನ ಗೃಹಂ ಗೃಹಮಿತ್ಯಾಹು ಗೃಹಿಣಿ ಗೃಹಮಿಚ್ಯತೆ ಅಂತ. ಒಬ್ಬ ಗೃಹಿಣಿ ಅವಳಿಂದ ಆ ಮನೆಗೆ ಆ ಕುಟುಂಬಕ್ಕೆ, ಬರೀ ಒಂದು ಕುಟುಂಬಕ್ಕಲ್ಲ ಎರಡೂ ಕುಟುಂಬಕ್ಕೆ ಶಕ್ತಿ, ಎರಡೂ ಕುಟುಂಬದ ಬಾಂಧವ್ಯ ಅದನ್ನ ಗಟ್ಟಿಯಾಗಿ ಇರ್ಲಿಕ್ಕೆ ಕಾರಣರಾಗಿರ್ತಕ್ಕಂಥವಳು ಗೃಹಿಣಿ. ಅವಳು ಆ ಪ್ರಕ್ರಿಯೆಯನ್ನ ಚೆನ್ನಾಗಿ ಮಾಡುವಂಥದ್ದು ಅವಳಿಗೆ ಸಂಬಂಧಪಟ್ಟಂತ ಕ್ರಿಯೆ. ಒಬ್ಬ ಗೃಹಸ್ಥ ಅವನು ವಿಭರ್ತಿ ಭರ್ತ ತನ್ನ ಹೆಂಡತಿ ಮಕ್ಕಳು ತಂದೆ ತಾಯಂದಿರು ಎಲ್ಲರನ್ನೂ ಕೂಡ ಧಾರಣೆ ಮಾಡುವಂತ ಸಾಮರ್ಥ್ಯ, ಎಲ್ಲರನ್ನೂ ನೋಡಿಕೊಳ್ಳುವಂಥದ್ದು. ಅದರ ಜೊತೆಗೆ ಬ್ರಹ್ಮಚಾರಿಗಳನ್ನ ಗೃಹಸ್ಥರನ್ನ ವಾನಪ್ರಸ್ಥ ಸನ್ಯಾಸಿಗಳನ್ನ ತನ್ನ ಕೈಯಲ್ಲಿ ಆದಷ್ಟು ನೋಡಿಕೊಳ್ಳುವಂಥದ್ದು, ಅವರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯಗಳನ್ನ ಪೂರೈಸುವಂಥದ್ದು, ತನ್ನ ಕೈಲಾದಷ್ಟು ದಾನಧರ್ಮಗಳನ್ನ ಮಾಡುವಂಥದ್ದು, ಇದೆಲ್ಲ ಒಬ್ಬ ಗೃಹಸ್ಥನ ಧರ್ಮ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕರ್ಮದ ಚೌಕಟ್ಟು ಏನು ಅಂತ ಗೊತ್ತಿದೆಯಲ್ವಾ, ಅದನ್ನ ನಾವು ಮಾಡ್ಕೊಳ್ಬೇಕು. ಅದು ನಿಯತಂ ಕರ್ಮ ತ್ವಂ ನಿಯತಂ ಕರ್ಮ ಕುರು. ನಿಯಮಿತವಾದಂತ ನಿನಗೆ ಸಂಬಂಧಪಟ್ಟಂತ ಕರ್ಮವನ್ನು ನೀನು ಮಾಡು. ಈಗ ಅರ್ಜುನ ನಿನಗೆ ಸಂಬಂಧಪಟ್ಟಂತ ನಿನ್ನ ಸ್ಥಿತಿಗೆ, ನಿನ್ನ ಜೀವನಕ್ಕೆ, ನೀನೀಗೇನು ಕ್ಷತ್ರಿಯನಾಗಿದ್ಯಾ ಅದಕ್ಕೆ ಸಂಬಂಧಪಟ್ಟ ಕರ್ಮ ಯಾವುದು? ಅಧರ್ಮನಾಶ ಧರ್ಮ ಸಂಸ್ಥಾಪನೆ. ಇದು ನಿನಗೆ ಸಂಬಂಧಪಟ್ಟ ಕ್ರಿಯೆ. ಅದಕ್ಕೆ ಬೇಕಾದಂತ ಕೆಲಸವನ್ನ ಮಾಡು. ಅಧರ್ಮನಾಶ ಆಗಬೇಕು ಅಂತಾದ್ರೆ ಅಧಾರ್ಮಿಕರು ನಾಶವಾಗಬೇಕು. ಯಾಕಂದ್ರೆ ಅಧಾರ್ಮಿಕರಿಂದ ಅಧರ್ಮ ಹುಟ್ಟುವಂಥದ್ದಲ್ವಾ. ಅಧಾರ್ಮಿಕ ವ್ಯಕ್ತಿ ಅವನು ಸತ್ತ ಅಥವಾ ಅವನು ಬಲವನ್ನ ಕಳೆದುಕೊಂಡ ಅಂತ ಆದ್ರೆ ಅಧರ್ಮವನ್ನ ಜಗತ್ತಿನಲ್ಲಿ ಹಬ್ಬಿಸುವವರು ಯಾರೂ ಇಲ್ಲ. ತನ್ನಷ್ಟಕ್ಕೆ ತಾನೇ ಅಧರ್ಮ ಕಡಿಮೆ ಆಗತ್ತೆ, ಆಗ ಧರ್ಮ ಹೆಚ್ಚಾಗತ್ತೆ. ಇದು ನಿನಗೆ ಸಂಬಂಧಪಟ್ಟಂತ ಕೆಲಸ, ಅದನ್ನ ನೀನು ಮಾಡು. ಹಾಗೆ ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಕರ್ಮದ ಜವಾಬ್ದಾರಿ ಏನು ಅಂತ ನಮ್ಗೆ ಗೊತ್ತಿದೆ, ನಮ್ಮ ಕರ್ಮದ ಚೌಕಟ್ಟು ಏನು ಅಂತ ಗೊತ್ತಿದೆ. ಅದನ್ನ ನೀನು ಮಾಡು ಅಂತ. ನೀನು ತೊಂಬಂದ್ರೆ ನೀನು. ಪ್ರತಿಯೊಬ್ಬ ಕೃಷ್ಣ ಇಲ್ಲಿ ನಮ್ಮ ಮುಂದೆ ನಿಂತು ನಮಗೆ ಹೇಳ್ತಾ ಇದ್ದಾನೆ ಅನ್ನೋ ಭಾವನೆ ನಮಗೆ ಬೇಕಿಲ್ಲಿ. ನಮ್ಮೆಲ್ಲರಿಗೂ ಇದು ಕೃಷ್ಣ ನೇರವಾಗಿ ಮಾಡತಕ್ಕಂತ ತ್ವಂ ನಿಯತಂ ಕರ್ಮ ಕುರು. ನೀನು ನಿನಗೆ ಸಂಬಂಧಪಟ್ಟ ಕೆಲಸವನ್ನ ಮಾಡು. ನನ್ನ ಗಂಡ ಚೆನ್ನಾಗಿ ಜಪ ಮಾಡೋದಿಲ್ಲ, ಅವನಿಗಿಂತ ಚೆನ್ನಾಗಿ ನಾನು ಸಂಧ್ಯಾ ವಂದನೆ ಗಾಯತ್ರಿ ಮಂತ್ರ ಜಪ ಮಾಡ್ತೇನೆ ಅಂತ ಕೂತು ಹೆಂಡತಿ ಮಾಡಿದ್ರೆ ಅದು ತಪ್ಪಾಗತ್ತೆ. ಯಾಕಂದ್ರೆ ಉಪನಯನ ಸಂಸ್ಕಾರ ಯಾರಿಗೆ ಆಗಿದೆಯೋ
ಅವನು ಮಾತ್ರ ಗಾಯತ್ರಿ ಮಂತ್ರ ಜಪ ಮಾಡ್ಲಿಕ್ಕೆ ಅಧಿಕಾರವಿರ್ತಕ್ಕಂಥದ್ದು, ಅವನೇ ಮಾಡಬೇಕು ಅಲ್ವಾ. ಹಾಗಾಗಿ ತ್ವಂ ನಿಯತಂ ಕರ್ಮ ಕುರು. ಹಾಗಾಗಿ ನೀನು ಅವನಿಗೆ ಸರಿಯಾದ ಕ್ರಮದಲ್ಲಿ ಸಂಧ್ಯಾ ವಂದನೆ ಗಾಯತ್ರಿ ಮಂತ್ರ ಜಪಾದಿಗಳನ್ನ ಮಾಡುವಂತೆ ಬೇಕಾದರೆ ಹೇಳು. ಸಂಧ್ಯಾ ವಂದನೆ ಕಲಿಲಿಕ್ಕೆ ಬೇಕಾಗಿರತಕ್ಕಂತಹ ಅವಕಾಶಗಳನ್ನ ಮಾಡಿಕೊಡು, ಉಪದೇಶಗಳನ್ನ ಕೊಡು. ಹೊರತು ಅವನ ಬದಲಾಗಿ ನಾನು ಕೂತು ಸಂಧ್ಯಾ ವಂದನೆ ಮಾಡ್ತೇನೆ, ಇದು ಪತಿ ಸೇವೆ ಅಂತ ಮಾಡಿದ್ರೆ ಅದು ತಪ್ಪಾಗತ್ತೆ ಅಲ್ವಾ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯಾಗಿರತಕ್ಕಂಥ ಕರ್ಮದ ಚೌಕಟ್ಟುಗಳು ಅಂತ ಇರುತ್ತೆ. ಹಾಗೆ ಅದನ್ನ ನೀನು ಮಾಡುವಂತ, ಇದು ಅರ್ಜುನನಿಗೆ ಮಾತ್ರ ಸಂಬಂಧಪಡತಕ್ಕಂಥದ್ದಲ್ಲ. ತ್ವಂ ನಿಯತಂ ಕರ್ಮ ಕುರು. ನೀನು ನಿನಗೆ ಸಂಬಂಧಪಟ್ಟ ಕೆಲಸವನ್ನ ಮಾಡು. ನೀನು ನಿನ್ನ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸು. ನನ್ನ ಜವಾಬ್ದಾರಿಯನ್ನು ಬಿಟ್ಟು ಮತ್ತೊಬ್ಬರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಆದ್ರೆ ಅದು ತಪ್ಪಾಗತ್ತೆ. ನನ್ನದನ್ನ ನಾನು, ನನ್ನ ಮೇಲೆ ಭಗವಂತ ನನ್ನ ಬೆನ್ನಿಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೋ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾದ ನಮ್ಮ ಕರ್ತವ್ಯ. ಯಾಕೆಂದ್ರೆ ಕರ್ಮಜ್ಯಾಯ ಅಕರ್ಮಣಃ ಹಿ ಅಕರ್ಮಣಃ ಸಕಾಶಾತ್. ಅಕರ್ಮ ಅಂದ್ರೆ ಅನೇಕ ಅರ್ಥಗಳು. ನಾವು ಒಂದೆರಡು ನೋಡೋದು ಅಂತಾದ್ರೆ ಅಕರ್ಮ ಏನೂ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು. ಅದಕ್ಕಿಂತಲೂ ಕೂಡ ಕರ್ಮಜ್ಯಾಯ ನಿಯತವಾದ ಕರ್ಮವನ್ನ ಮಾಡುವಂಥದ್ದು ಶ್ರೇಷ್ಠ. ಇನ್ನು ಕೃಷ್ಣನೇ ಹೇಳಿದ್ದಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತುದಿಷ್ಠತ್ಯ ಕರ್ಮ ಕೃತು. ಕರ್ಮ ಮಾಡದೆ ಸುಮ್ಮನೆ ಕೂರ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಕೃಷ್ಣನ್ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ಅಕರ್ಮ ಶಬ್ದಕ್ಕೆ ಕರ್ಮ ಮಾಡದೆ ಕೂರೋದು ಅಂತ ಅರ್ಥ ಅಲ್ಲ. ಅಕರ್ಮ ಅಂದ್ರೆ ಅಶಬ್ದ, ಆ ಅನ್ನೋದಕ್ಕೆ ವಿರುದ್ಧ ಅಂತ ಅರ್ಥ. ವಿರುದ್ಧವಾದ ಕೆಲಸಗಳು, ಮಾಡಬಾರದ ಕೆಲಸವನ್ನ ಮಾಡುವುದಕ್ಕಿಂತಲೂ ಕೂಡ ನಿಯತವಾದ ಕರ್ಮ, ಯಾವ ಯಾವ ವ್ಯಕ್ತಿಗೆ ಯಾವುದು ಸಂಬಂಧಪಡುತ್ತೋ ಅಂತ ಕೆಲಸವನ್ನ ಮಾಡಬೇಕಾದದ್ದು ಅದು ಮುಖ್ಯವಾದದ್ದು. ಅಕರ್ಮ ಶಬ್ದಕ್ಕೆ ವಿರುದ್ಧವಾದ. ಕೃಷ್ಣ ಹೇಳಿದ್ದಾನಲ್ವಾ, ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠತ್ಯ ಕರ್ಮ ಕೃತು. ಯಾರು ಕೂಡ ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಕೃಷ್ಣನ್ ಹೇಳಿದ್ದಾನೆ. ಸುಮ್ಮನೆ ಯಾಕೆ ಕೊಡ್ಬೇಕು? ನಾನು ಕಳ್ತನ ಮಾಡ್ತೇನೆ, ದರೋಡೆ ಮಾಡ್ತೇನೆ, ಏನೋ ಸುಳ್ಳು ಹೇಳಿ 4 ಜನಕ್ಕೆ ಮೋಸ ಮಾಡ್ತೇನೆ, ಇದು ಒಂದು ಕೆಲಸ ಅಲ್ವಾ ಮಾಡ್ತೇನೆ ಅಂದ್ರೆ ಅದಲ್ಲ. ಅಕರ್ಮಣಃ ಸಕಾಶಾತ್, ಮಾಡಬಾರದ ಕೆಲಸವನ್ನ ಮಾಡುವುದಕ್ಕಿಂತಲೂ ಕೂಡ ಕರ್ಮ ಜ್ಯಾಯ. ಕರ್ಮ ಅಂದ್ರೆ ಮಾಡಬೇಕಾದ ಕೆಲಸ, ಇಂಥ ಕೆಲಸವನ್ನ ಮಾಡಬೇಕು ಅಂತ ನಮಗೆ ಶಾಸ್ತ್ರಗಳು ಹೇಳುತ್ತೆ. ಇಂಥ ಕೆಲಸ ಮಾಡಲು ಯೋಗ್ಯವಾದದ್ದು, ಇದು ಮಾಡಬಾರದ ಕೆಲಸ ಅಂತ. ಅಲ್ಲಿ ಮಾಡಬೇಕಾದ ಕೆಲಸ ಅಂತೇನಿದೆಯೋ ಅದನ್ನ ಮಾಡುವಂಥದ್ದು ಜ್ಯಾಯ. ಜ್ಯಾಯ ಅಂದ್ರೆ ಶ್ರೇಷ್ಠವಾಗಿರುವಂಥದ್ದು. ಅಕರ್ಮಣಃ ಅಂದ್ರೆ ಅಕರ್ಮಣಃ ಶಬ್ದಕ್ಕೆ 2 ಅರ್ಥ. ಒಂದು, ಏನೂ ಮಾಡದೆ ಸುಮ್ಮನೆ ಕೂರುವುದಕ್ಕಿಂತಲೂ ಕೂಡ ಕರ್ಮಜ್ಯಾಯ, ಮಾಡಬೇಕಾದ ಕೆಲಸವನ್ನ ಮಾಡುವಂಥದ್ದು ಶ್ರೇಷ್ಠ. ಕರ್ಮಾನುಷ್ಠಾನವೆಂಬುದು ಶ್ರೇಷ್ಠವಾದದ್ದು. ಅಥವಾ ಅಕರ್ಮಣಃ ಅಂತ ಹೇಳಿದ್ರೆ ವಿರುದ್ಧ ಕರ್ಮಗಳನ್ನ ಮಾಡುವುದಕ್ಕಿಂತಲೂ ಕೂಡ ಕರ್ಮಜ್ಯಾಯ, ಮಾಡಬೇಕಾಗಿರುವಂತ ನಿಯಮಿತವಾದ ನನ್ನ ಪಾಲಿನ ಕರ್ತವ್ಯವನ್ನ ನಿರ್ವಹಣೆ ಮಾಡುವಂಥದ್ದು ಅದು ಶ್ರೇಷ್ಠವಾದದ್ದು. ಅಷ್ಟು ಮಾತ್ರ ಅಲ್ಲ, ಕೃಷ್ಣ ಇನ್ನೊಂದು ತುಂಬಾ ಪ್ರಾಕ್ಟಿಕಲ್ ಆಗಿ ಒಂದು ಮಾತಾಡ್ತಾನೆ. ನೀನು ಕರ್ಮವನ್ನ ಮಾಡದೆ ಸುಮ್ಮನೆ ಕೂತಿರ್ತೀನಿ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇದ ಅಕರ್ಮಣಃ. ಅಕರ್ಮಣಃ ಸಕಾಶ, ಏನೂ ಮಾಡದೆ ಸುಮ್ಮನೆ ಕೂತು ಬಿಡ್ತೇನೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರ್ತಾನ? ದೇವರು ನನ್ನ ಭೂಮಿಗೆ ತಂದವನು ಯಾರು? ಭಗವಂತ. ಯಾಕಂದ್ರೆ ತೇನ ವಿನಾ ತೃಣಮಪಿನ ಚರತಿ ಅಲ್ವಾ. ದೇವತಾನುಗ್ರಹವಿಲ್ಲದೇನೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ. ಹಾಗಾಗಿ ನನ್ನನ್ನ ಈ ಭೂಮಿಗೆ ತಂದಂತ ಭಗವಂತ, ಹೌದಲ್ವಾ? ಅಂದ ಮೇಲೆ ಆ ಭಗವಂತನೇ ನನಗೆ ಬೇಕಾಗಿರತಕ್ಕಂತಹ ವಸತಿ, ಊಟ, ನನಗೆ ಎಲ್ಲವನ್ನು ಅವನೇ ಕೊಡ್ತಾನೆ. ಉಡ್ಲಿಕ್ಕೆ ಬಟ್ಟೆ, ತಿನ್ಲಿಕ್ಕೆ ಊಟ, ಮಲಗಲಿಕ್ಕೆ ಜಾಗ, ಇಷ್ಟು ಸಾಕಲ್ವಾ? ದೇವ್ರು ಕೊಟ್ಟೆ ಕೊಡ್ತಾನೆ ಅಂತ ನಾವು ಅನ್ಕೊಂಡ್ಬಹುದು. ಆದರೆ ಬರೀ ಆಹಾರ ನಿದ್ರಾ ಭಯ ಮೈಥುನಾನಿ ಸಮಾನಮೇತತ್ ಪಶುಭಿಹಿ. ಹಸಿದಾಗ ಊಟ ಮಾಡೋದು, ಆಯಾಸವಾದಾಗ ಮಲಗೋದು, ಮತ್ತು ಸಂತಾನೋತ್ಪತ್ತಿಯನ್ನ ಮಾಡುವಂಥದ್ದು, ಇದು ಪಶುಗಳಲ್ಲೂ ಸಮಾನವಾದದ್ದು. ಅಲ್ಲಿಗೆ ನಮಗೂ ಒಂದು ಪಶುವಿಗೂ ಏನು ವ್ಯತ್ಯಾಸ ಬಂತು? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಅಕರ್ಮಣಃ. ಅಕರ್ಮ ಅಂದ್ರೆ ಮತ್ತೆ 2 ಅರ್ಥ. ಏನೂ ಮಾಡದೆ ಕೂತ್ಕೂಡ್ಲೆ ಶರೀರ ಯಾತ್ರ, ನಮ್ಮ ಶರೀರ ಅಂದ್ರೆ ಏನು? ಶೀರ್ಯತೆ ಇತಿ ಶರೀರಂ. ಇವತ್ತಲ್ಲ ನಾಳೆ ನಾಶವಾಗುವಂಥದ್ದು ಶರೀರ. ಶರೀರ ಅಂದ್ರೆ ನಾಶ ಆಗ್ಲೇಬೇಕಾದದ್ದಲ್ವಾ? ಇವತ್ತೇ ಸಾಯಲಿ ಬಿಡಿ, ಹೋಗ್ಲಿ ಬಿಡಿ ಅಂತ ಬಿಡಕ್ಕಾಗತ್ತಾ? ಇಲ್ಲ. ಅದು ಎಷ್ಟು ದಿವಸ ದೇವರು ಶರೀರವನ್ನ ಭೂಮಿ ಮೇಲೆ ಉಳಿಸ್ಬೇಕು ಅಂತ ಅನ್ಕೊಂಡಿದ್ದಾನೋ ಅಷ್ಟು ದಿವಸ ಶರೀರವನ್ನ ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು, ಶರೀರಕ್ಕೆ ಬೇಕಾದಂತ ಪೋಷಣೆಯನ್ನ ಮಾಡಿಕೊಳ್ಳುವಂಥ ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ಶರೀರ ಯಾತ್ರ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಮ್ಮ ಒಂದು ಬದುಕಿನ ಮಟ್ಟ ಅದು ತುಂಬಾ ಕೀಳಾಗಿರಬಾರದು. ನಮ್ಮ ಬದುಕಿನ ಮಟ್ಟ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಿತ್ಯದಲ್ಲೂ ಏನಾಗಬೇಕು? ಜಾಸ್ತಿ ಆಗ್ತಾ ಹೋಗ್ಬೇಕು. ದಿನದಿಂದ ದಿನಕ್ಕೆ ನಾವು ಏರ್ತಾ ಹೋಗ್ಬೇಕು, ಹೊರತು ಕುಗ್ತಾ ಹೋಗೋದಲ್ಲ. ಹಾಗಾಗಿ ನಾವು ಏನೂ ಮಾಡದೆ ಸುಮ್ಮನೆ ಕೂತ್ಕೊಟ್ರೆ ನಮಗ ಮಾನ ಮರ್ಯಾದೆ ನಮ್ಗೆ ಯಾರು ಮರ್ಯಾದೆ ಕೊಡ್ತಾರ, ಗೌರವ ಕೊಡ್ತಾರ? ಕೊಡೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಾವು ಸಮರ್ಥವಾಗಿ ಬದುಕಲಿಕ್ಕಾಗತ್ತ? ಯಾಕಂದ್ರೆ ಇವತ್ತಿನ ಜಗತ್ತಿನಲ್ಲಂತೂ ಸಂಪತ್ತಿಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ?
ಸಂಪತ್ತು ಅನ್ನೋದು ಪ್ರತಿಯೊಬ್ಬ ಜೀವಯ ಒಂದು ಅವಿಭಾಜ್ಯವಾದ ಅಂಗ. ಜೀವನ ನಡೆಸಬೇಕು ಅಂತ ಆದ್ರೆ ಸಂಪತ್ತು ಅನ್ನೋದು ಬೇಕೇ ಬೇಕಾಗಿರುವಂತದ್ದು. ಹಾಗಾಗಿ ಸಂಪತ್ತನ್ನ ಸಂಪಾದಿಸಿ ಸಮರ್ಥವಾದ ಜೀವನವನ್ನ ನಡೆಸಬೇಕು ಅಂತ ಆದ್ರೆ ನಮ್ಮ ಜೀವನ ಯಾತ್ರೆ, ನಮ್ಮ ದೇಹ ಸಂರಕ್ಷಣೆ, ದೇಹ ಪೋಷಣೆ ಅದೆಲ್ಲ ಆಗ್ಬೇಕು ಅಂತ ಆದ್ರೆ ದುಡ್ಡು ಬೇಕೇ ಬೇಕು. ಹಾಗಾಗಿ ಅದಕ್ಕೋಸ್ಕರವಾಗಿ ಆದ್ರೂ ಕೂಡ ನೀನೇನ್ ಮಾಡಬೇಕು, ಕೆಲಸ ಮಾಡ್ಲೇಬೇಕು. ನಿನಗೆ ಸಂಬಂಧಪಟ್ಟ ಕೆಲಸ ಕರ್ತವ್ಯವನ್ನ ಮಾಡ್ಲೇಬೇಕು. ಅಥವಾ ಅಕರ್ಮ ಮಾಡಬಾರದ ಕೆಲಸವನ್ನ ಮಾಡಿಬಿಟ್ರೆ ನಮ್ಮ ಶರೀರ ಯಾತ್ರ, ನಮ್ಮ ಜೀವನ ಸಮರ್ಥವಾಗಿ ನಡೆಯತ್ತಾ? ಇಲ್ಲ. ಮಾಡಬಾರದ ಕೆಲಸವನ್ನ ನಾವು ಮಾಡಿದ್ವಿ ಅಂತ ಆದ್ರೆ ಆ ನಮ್ಮ ಕೆಲಸ, ನಾವೇನ್ ಮಾಡಬಾರದನ್ನ ಮಾಡಿದ್ದೇವೆ ಅದನ್ನ ನೋಡಿ 10 ಜನ ನಮಗೇನ್ ಮಾಡ್ತಾರೆ, ನಮ್ಮನ್ನ ನಿಂದನೆ ಮಾಡ್ತಾರೆ. ನಮಗೆ ಯಾರು ಕೂಡ ಗೌರವವನ್ನು ಕೊಡೋದಿಲ್ಲ. ಅಥವಾ ಅದಕ್ಕೆ ನಾವು ಜೈಲುವಾಸವೇ ಮೊದಲಾಗಿರ್ತಕ್ಕಂಥ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ. ಅದು ನಮ್ಮ ಜೀವನ ಅಲ್ಲ ಅಲ್ವಾ? ಎಲ್ಲೋ ಒಂದ್ ಕಡೆ ಶಿಕ್ಷೆಯನ್ನ ಅನುಭವಿಸಿಕೊಂಡು ಕಾಲ ಕಳೆಯುವಂಥದ್ದು, ಜೀವಿತಾವಧಿ ಶಿಕ್ಷೆಯನ್ನ ಪಡೆದು ಬದುಕ್ತಕ್ಕಂಥದ್ದು, ಅದು ನಮ್ಮ ಜೀವನ ಅಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಅಕರ್ಮಣಃ, ಒಂದು ಕೆಲಸ ಮಾಡದೇ ಇರುವುದರಿಂದ ಅಥವಾ ಕೆಟ್ಟ ಕೆಲಸವನ್ನ ಮಾಡುವುದರಿಂದ ನಿನ್ನ ಶರೀರ ಯಾತ್ರ, ಜೀವನ ನಿರ್ವಹಣೆಯು ಕೂಡ ನ ಪ್ರಸಿದ್ಧೇತ್, ಚೆನ್ನಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಏನೋ ಬದುಕಬಹುದು ಪ್ರಾಣಿಗಳಂತೆ, ಅದಕ್ಕೆ ಸಿದ್ಧೇತ್, ಬದುಕಬಹುದು. ಆದ್ರೆ ಹೀಗೆ ಬದುಕಬೇಕು. ಹೇಗೇಗೋ ಬದುಕೋದಾದ್ರೆ ಪ್ರಾಣಿಗಳು ಬದುಕ್ತವೆ ಅಲ್ವಾ? ಬುದ್ಧಿ ಇಲ್ಲದೆ ಇರತಕ್ಕಂಥ ಪ್ರಾಣಿಗಳು ಕೂಡ ಹೆಂಗಾಯ್ತು ಹಂಗ ಬದುಕ್ತವೆ. ಅದಲ್ಲ ನಮ್ಮ ಜೀವನ. ಪ್ರಕೃಷ್ಟವಾಗಿ ಪ್ರಸಿದ್ಧವಾಗಿ ಚೆನ್ನಾಗಿ ಬದುಕಬೇಕು ಅಂತ ಆದ್ರೆ ನಾವು ನಮ್ಮ ಪಾಲಿನ ಕರ್ತವ್ಯವನ್ನ ಮಾಡಲೇಬೇಕು. ಆಗ ಮಾತ್ರ ದೇವರು ನಮಗೆ ಯಾವ ಯಾವ ಸಂದರ್ಭದಲ್ಲಿ ಏನೇನು ಬೇಕೋ ಅದನ್ನು ಕೊಡ್ತಾ ಹೋಗ್ತಾನೆ, ಯಾವ್ಯಾವ ಜ್ಞಾನ ಏನ್ ಬೇಡವೋ ಅದನ್ನು ತಡಿತಾ ಹೋಗ್ತಾನೆ. ಅಂದ್ರೆ ನಾವು ಪ್ರತಿಯೊಂದು ಕರ್ತವ್ಯವನ್ನು ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡ್ತಾ ನಮ್ಮ ಜೀವನವನ್ನ ನಿರ್ವಹಣೆ ಮಾಡ್ತಾ ಹೋಗ್ಬೇಕು. ಹಾಗೆ ಜೀವನ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವರು ಆಯಾಯ ಕಾಲಕ್ಕೆ ಕೊಟ್ಟದ್ದನ್ನ ಸ್ವೀಕರಿಸ್ತಾ ಮುಂದುವರಿಬೇಕೇ ಹೊರತಾಗಿ ನಾನು ಯಾವುದೋ ಒಂದು ಅಪೇಕ್ಷೆಯನ್ನ ಇಟ್ಟುಕೊಂಡು ಮುಂದುವರಿಯುವಂಥದ್ದು ಅಥವಾ ಯಾವುದನ್ನೋ ದ್ವೇಷ ಮಾಡಿಕೊಂಡು ಮುಂದುವರಿಯುವಂಥದ್ದು ಅದು ತಪ್ಪು ಅನ್ನೋ ಒಂದು ಭಾವನೆಯನ್ನ ಇಟ್ಟುಕೊಂಡು ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡಬೇಕು ಅನ್ನೋದು ಒಟ್ಟು ಶ್ಲೋಕದ ಅಭಿಪ್ರಾಯ. ನಿಯತಂ, ನಿನ್ನ ಸ್ಥಿತಿಗೆ ಅಥವಾ ನಿನ್ನ ಜೀವನಕ್ಕೆ ಅನುಗುಣವಾದಂತಹ ನೀನು ಮಾಡಲೇಬೇಕಾಗಿರತಕ್ಕಂತಹ ಕರ್ತವ್ಯಗಳನ್ನು ನೀನು ನಿಯತಂ ಕುರು, ನಿಯಮಿತವಾಗಿ ಮಾಡು. ಅಂದ್ರೆ ತಪ್ಪದೇ ಮಾಡು, ಬಿಡದೆ ಅದನ್ನ ಮಾಡು. ಅಕರ್ಮಣಃ, ಏನೂ ಮಾಡದೆ ಸುಮ್ಮನೆ ಕೂರುವುದಕ್ಕಿಂತ ಅಂದ್ರೆ ನಿಷ್ಕ್ರಿಯತೆಗಿಂತಲೂ ಕೂಡ ಅಥವಾ ಮಾಡಬಾರದ ಕೆಲಸಗಳನ್ನ ಮಾಡುವುದಕ್ಕಿಂತಲೂ ಕೂಡ ಕರ್ಮ ಜಾಯ. ಕರ್ಮ ಅಂತ ಹೇಳಿದ್ರೆ ಮಾಡಬೇಕಾದ ಕೆಲಸವನ್ನ ಮಾಡುವಂಥದ್ದು, ಜಾಯ ಶ್ರೇಷ್ಠವಾದದ್ದು. ಜಾಯೋಹಿ ಶ್ರೇಷ್ಠವಾದದ್ದಷ್ಟೇ, ಅಪಿಚ ಅಷ್ಟು ಮಾತ್ರವಲ್ಲದೇನೆ ಅಕರ್ಮಣಃ, ಏನನ್ನೂ ಮಾಡದೆ ಸುಮ್ಮನೆ ಕೂರುವುದರಿಂದ ಅಥವಾ ಮಾಡಬಾರದ ಕೆಲಸವನ್ನ ಮಾಡುವುದರಿಂದ ನಿನ್ನ ಶರೀರ ಯಾತ್ರಾಪಿ, ಶರೀರ ಯಾತ್ರ ಅಂದ್ರೆ ದೇಹವನ್ನ ಧಾರಣೆ ಮಾಡಿಕೊಂಡು ದೇಹ ಲಾಲನೆ ಪಾಲನೆ ಪೋಷಣೆ ಎಂಬತಕ್ಕಂತಹ ಜೀವನವನ್ನ ನಡೆಸೋದು, ಬಾಳ ಪಯಣ ಅಂತಾರಲ್ಲ ಹಾಗೆ ಜೀವನವನ್ನ ನಡೆಸುವಿಕೆಯು ಕೂಡ ನ ಪ್ರಸಿದ್ಧೇ, ಸಿದ್ಧವಾಗದೆ ಹೋದೀತು. ಅಂದ್ರೆ ಜೀವನವನ್ನ ನಡೆಸಲಿಕ್ಕೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ನಾವು ಸಮರ್ಥವಾಗಿ ಜೀವನವನ್ನ ನಡೆಸಬೇಕು ಅಂದ್ರೂ ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡಲೇಬೇಕು. ಆ ಕರ್ತವ್ಯವನ್ನ ಭಗವಂತನ ಆರಾಧನೆ ಎಂಬ ಭಾವನೆಯಿಂದ ಮಾಡಬೇಕು ಅನ್ನೋ ಒಂದು ದಿವ್ಯ ಸಂದೇಶವನ್ನ ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಅಂದ್ರೆ ಸೋಮಾರಿತನದಿಂದ ಇರುವಂತದ್ದು ತಪ್ಪು ಅನ್ನೋದು ಮುಖ್ಯವಾಗಿ ಕೃಷ್ಣ ಕೊಡ್ತಕ್ಕಂಥ ಒಂದು ಸಂದೇಶ. ನಾವು ಏನೂ ಮಾಡದೆ ಸುಮ್ಮನೆ ತಂದೆ ಮಾಡಿದ ಆಸ್ತಿ ತಾಯಿ ಮಾಡಿದ ಆಸ್ತಿ ಬೇಕಾದಷ್ಟಿದೆ ಅದನ್ನ ಕರಗಿಸಿಕೊಂಡು ಕೂರುತ್ತೇನೆ ಅಂತ ಕೂತ್ರೆ ದೊಡ್ಡ ಅನರ್ಥಕ್ಕೆ ಕಾರಣವಾಗತ್ತೆ. ಯಾಕಂದ್ರೆ ಕೂತು ತಿನ್ನುವವನಿಗೆ ಕುಡಿಕೆಯ ಹೊನ್ನು ಸಾಲೋದಿಲ್ಲ ಅಂತ ಅರ್ಥ ಅಲ್ವಾ? ಏನೂ ಮಾಡದೆ ಸುಮ್ಮನೆ ಕೂತು ತಿಂತೀನಿ ಜೀವನ ನಡೆಸ್ತೇನೆ ಅಂದ್ರೆ ಎಷ್ಟಿದ್ರೂ ಸಾಲೋದಿಲ್ಲ. ಹಾಗಾಗಿ ಅದು ತಪ್ಪು. ನಮ್ಮ ಪಾಲಿನ ಕರ್ತವ್ಯಗಳನ್ನು ನಾವು ಮಾಡಲೇಬೇಕು. ನಿಯತಂ ಕುರು ಕರ್ಮತ್ವಂ ಕರ್ಮಜಾಯೋ ಹ್ಯಕರ್ಮಣಃ ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ಶ್ರೀಕೃಷ್ಣಾರ್ಪಣಮಸ್ತು.